ಟಿವಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತಿದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ. ಈ ಒಡೆದಾಳು ನೀತಿಯನ್ನು ಏನು ಅನುಸರಿಸಿಕೊಂಡು ಶಾಸಕರಾಗಿ ಇವರಿಗೆ ಏನು ನಾವು ಶಾಸನವನ್ನು ರೂಪಿಸಲಿಕ್ಕೆ ಮತ್ತು ಜನರಿಗೆ ಶಾಸನ ರೂಪಿಸಿ ಒಳ್ಳೆಯದನ್ನು ಮಾಡಲಿಕ್ಕೆ ನಾವು ವಿಧಾನಸೌಧಕ್ಕೆ ಕಳಿಸಿದೆವು. ಆದರೆ ಅವರು ವಿಧಾನಸೌಧದಲ್ಲಿ ತಮ್ಮ ಕೆಲಸವನ್ನು ಬಿಟ್ಟು ಇಲ್ಲಿ ಮತಕ್ಷೇತ್ರದ ಮನಸ್ಸುಗಳನ್ನು ಒಡೆಯುವ ಕೆಲಸ, ಸಮಾಜವನ್ನು ಹೋಳು ಮಾಡುವ ಕೆಲಸ, ಪ್ರತಿ ಜಾತಿಯಲ್ಲಿಯೂ 2, 3, 4 ಬಣಗಳನ್ನಾಗಿ ಸೃಷ್ಟಿಸಿ ಏನು ನಾನು ಅಧಿಕಾರದಾಗಿರ್ಬೇಕಂತೇಳಿ ಏನೋ ಮನುವಾದಿ ಏನು ಮನಸ್ಸು ಐತಲ್ಲ ಇವ್ರ ಬಳಿ, ಅದಕ್ಕೆ ಬ್ರಾಹ್ಮಣ್ಯತೆ ಕರೀತಾರೆ. ಅದನ್ನು ಇವರು ಅಳವಡಿಸ್ಕೊಂಡು ಪ್ರತಿಯೊಬ್ಬರನ್ನು ತುಳಿದು ಎಲ್ಲರೂ ತಲೆ ಮೇಲೆ ಇರ್ಬೇಕಂತೇಳಿ ನೀವು ಪ್ರಯತ್ನ ಮಾಡ್ಲತ್ತಿರಲ್ಲ. ಅದಕ್ಕೆ ಪ್ರತಿಯೊಂದು ಸಮಾಜದ ಕೆಲವರು ಬಲಿಪಶು ಆಗ್ತಾಯಿದ್ದಾರೆ. ಅದರಂತೆ ನಿನ್ನೆ ಅವ್ರು ಯಾರು ನಮ್ಮ ಪ್ರಶಾಂತ್ ಕಾಳೆ ಮತ್ತು ಮುತ್ತಪ್ಪ ಪೋತಿ ಅಂಥೇಳಿ ಇಬ್ಬರು, ಇವೆರಡೂ ಸಮಾಜಘಾತಕ ಶಕ್ತಿಗಳು. ಇವರು ಕೂಡಿ ಸಮಾಜದ ಒಂದು ಕೂಸಿನ ಜೀವಕ್ಕೆ ಬೆಲೆ ಇಲ್ಲದಂತೆ ಸಾಯ್ತದಂತ ಹೇಳಿದಂಥ MLA ವಿರುದ್ಧ ಮಾತಾಡೋದನ್ನು ಬಿಟ್ಟು MLAಗೆ ಪ್ರಶ್ನೆ ಮಾಡ್ದೆ ನನ್ನ ವಿರುದ್ಧ ಮಾತಾಡ್ತಾರೆ. ಈ ಮುತ್ತಪ್ಪ ಪೋತಿ ಅನ್ನೋ ವ್ಯಕ್ತಿ ಇದು ಇಂಡಿ ಕೋರ್ಟ್ ಮುಂದಿದ್ದಂಥ ಆಸ್ತಿ. ಇದು ಏನು ಈಗೇನು ಕಾಂಪ್ಲೆಕ್ಸ್ ಕಟ್ಟಿರಲ್ಲ, ಅದರದ್ದು ವಿಸ್ತೀರ್ಣ 40-25 ಐತಿ. ಇದ್ರಾಗ ಇಲ್ಲಿ ಮುತ್ತಪ್ಪ ಪೋತಿಯವ್ರ ಸಹಿ ಐತಿ ನೋಡ್ರಿ. ಇದನ್ನು ಮಾರಾಟ ಮಾಡ್ಯಾರ. ಯಾರಪ್ಪನ ಆಸ್ತಿ ಅಪ್ಪ ಇದು? ಇಂಥ ಸಮಾಜಘಾತಕ್ಕೆ ಕೆಲಸ ಮಾಡಿದ್ದೀನಿ ನಾನು. ಇದು ಮುತ್ತಪ್ಪ ಪೋತಿಯವ್ರು. ಇದು ಒಂದೊಂದೇನ ಭಾಳ ಅದಾವ. ಹಂಚಿಗೆದಾಗ ಅವ್ರು ಯಾರು ರಾಮಗೊಂಡ ಅಂಥೇಳಿ, ರಾಮಗೊಂಡ ಶಿಂದೆ, ಇವ್ರು ಹಂಚಿಗೆಯವ್ರೆ. ರಾಮಗೊಂಡ ಶಿಂದೆ ಅನ್ನೋ ಒಬ್ಬರು 40-50 ವರ್ಷ ಕಬ್ಜಾ ಮಾಡಿದ್ರು ಹೊಲ. ಎಲ್ಲ ಇರಲಿ, ಒಬ್ರು ಯಾರೋ ಕಬ್ಜಾ ಮಾಡಿದ್ರು. ಅದನ್ನು ಬಿಡಿಸ್ಲಿಕ್ಕೆ ಇವರು ಮುತ್ತಪ್ಪ ಪೋತಿ ಅವ್ರು ರೊಕ್ಕ ತೊಗೊಂಡಿದ್ರು. ಆದರೆ ನಾವು ಒಂದು ಕಪ್ ಚಹಾ ಕೊಡಲಾರ್ದೆ ಅವ್ರದ್ದು ಯಾರ್ದು ನಿಜವಾಗಿ ನಮ್ಮ ಸಮಾಜದವ್ರ ಹೊಲ ಇತ್ತಲ್ಲ ಅದನ್ನು ಬಿಡಿಸ್ಕೊಟ್ಟಿವು. ಬಹುಶಃ ಇವರು ಅಲ್ಲೇ ಮಗಲ್ಗೆ ಹೊಲದವ್ರು ಇವರು. ಇಂಥ ಸಮಾಜ ಕೆಲಸ, ಘಾತ ಕೆಲಸ ಅಂತೂ ನಾವು ಮಾಡಿಲ್ಲ. ಪ್ರಶಾಂತ್ ಕಾಳೆಯವರು ನೀವು ಬುದ್ಧಿ ಯಾರ್ದಾಗ ಏನು ಕಟ್ಟಡದಾಗ ಏನು ಅವ್ಯವಹಾರ ಮಾಡಿರಿ ನಿಮ್ಮ ಅಣ್ಣವ್ರ ಹೆಸರಲ್ಲಿ ತೊಗೊಂಡು ಅನ್ನೋದು ಲೋಕಾಯುಕ್ತರಿಗೆ ಹೋಗೈತಿ. ಅದರ ದಾಖಲೆಗಳು ನನ್ನ ಬಲ್ಲಿ ಅದಾವ. ನಿಮ್ಮ ವೈಯಕ್ತಿಕ ನಾವು ತೇಜಾವಧಿ ಮಾಡಬೇಕಾಗಿತ್ತು ಅಂದ್ರೆ ನಾವು ಎಂದೋ ಮಾಡ್ತಿದ್ದೆವು. ನೀವೆಷ್ಟು ಸೂರಿದ್ರಿ, ನಾಲ್ಗೆ ನಿಮ್ಮದು ಬಿಗಿಡದ ಮಾತಾಡ್ರಿ ಅಂತ ಹೇಳ್ತೀರಿ. ಇದೇ ನಾಲ್ಗಿಲೇ ಈ ಇಂಡಿ ಯುವಕರಿಗೆ ಹೇಳದೇ ಇದ್ದರೆ ನಿನಗೆ ಜೈವಿಂದಳದ ಅಧ್ಯಕ್ಷರು ಅವಾಗ ಮಾಡ್ತಿದ್ರೇನು? ಮಾಡ್ದವನ ಇಲ್ಲಿ ನಾಯಕತ್ವ ಕೊಟ್ಟವನ. ನನ್ನ ಸಮಾಜ ಒಪ್ಪಿಲ್ಲ, ಇನ್ನೂ ತನ ಒಪ್ಪೋದಿಲ್ಲ ನಿನಗೆ. ಇಲ್ಲೇ ಇಂಡಿದು. ಆದ್ರೂ ನೀ ಏನಪ್ಪ ಆ ಒಬ್ಬರು ಗುಲಾಮರನಾಗಿ, ನಾನು ನಿನಗೆ ಒಬ್ಬ ನಾಯಕನಾಗಿ ಸೃಷ್ಟಿ ಮಾಡಿದ್ದ ವಿನಃ ಗುಲಾಮರನ್ನಾಗಿ ಅಲ್ಲ. ಆದರೆ ನೀ ಗುಲಾಮ ಆಗಿಬಿಟ್ಟಿಲ್ಲ ಅಲ್ಲ. ಇವ್ರಿಗೆ ಏನಾಗ್ಯದ? ಇವರು ಯಾವ ಸಮಾಜದವ್ರು ಇವರು? ನಾನು ಬೈದುದು ಗೌಡುಗ ನಮಗೈತಿ. ಗೌಡುಗ ನಾ ಯಾಕೆ ಬೈತೀನಿ ಅಂದರೆ ಈ ಮತಕ್ಷೇತ್ರ ನಾವು ಇದ್ದೀನಿ. ನಿಂದು ವೋಟರ್ ID ಮಹಾರಾಷ್ಟ್ರದು ಇಲ್ಲ ಕರ್ನಾಟಕದ ಹೋತು. ನಾ MLA ನಿಂತಿದ್ದಲ್ಲಪ್ಪ ಕೊಡ್ಲಿಕ್ಕೆ ಒಂದು ಎಲ್ಲಿದ್ದೀನಿ ಹೇಳಾಗ. ಇದೇ ಅಂಬೇಡ್ಕರ್ ಸರ್ಕಲ್ ರವಿ ಪಾಟೀಲ್ರ ವಿರುದ್ಧ ನಾವು ಹೇಳಿಕೆ ಕೊಟ್ಟು ರವಿ ಪಾಟೀಲ್ಗೂ ಅವಾಗೂ ನಾವು ಬೈದು ವಿರೋಧ ಮಾಡಿದ್ರೆ ನೀವು ಓಡೋತೀರಿ. ನಾನು ಸನಿ ಬರ್ತಿದ್ದಿಲ್ಲ. ಅಂಬೇಡ್ಕರ್ ಮೂರ್ತಿ ಉದ್ಘಾಟನೆ ಮಾಡಿಸಿದವನ AC ಪಾಟೀಲ್ ಸರ್ಗೆ ನಾ ಬಾತ್ ಹೇಳಿದ್ದೆ, ಬಂದಿಲ್ಲ ಅವರು. ಆ ಬಸವೇಶ್ವರ ಸರ್ಕಲ್ಗೆ ಪ್ರಪ್ರಥಮವಾಗಿ ಹೋರಾಟ ಸ್ಟಾರ್ಟ್ ಮಾಡ್ದಾನೆ ನಾನು. ಬಸವೇಶ್ವರ ಸರ್ಕಲ್ನು ಹಾಗೆ ನಿಂದಿರಿಸಿದ್ರು. ಶಿವಾಜಿ ಸರ್ಕಲ್ ಬರೀ ಯಮುನಾಜಿ ಸಾಳುಂಕ್ಯನ ಒಬ್ಬ ವ್ಯಕ್ತಿಗೆ ಕರ್ಕೊಂಡು, ನಮ್ಮ ಸ್ನೇಹಿತನ ಕರ್ಕೊಂಡು ಶಿವಾಜಿ ಸರ್ಕಲ್ ಮಾಡ್ದವನ. ಅಜೆಂಡಾ ಹಚ್ಚಿ ಅದನ್ನು ಪತ್ರದ್ದು ಡ್ರಮ್ ಹಾಕಿ. ನಿಮ್ಮದೇನದು ಕಾರ್ಯ?
ಯಾರದರೆ ಸಮಾಜದ ಕಿಶಾಕತ್ರ ಕೆಲಸ ನಾ ಎಂದೂ ಮಾಡಿಲ್ಲ. ಅದು ನಿಮ್ಮಂಥವ್ರು ಏನದಾರ ಅನ್ನೋದು ಸಮಾಜಕ್ಕೆ ಗೊತ್ತೈತಿ. ನಿಮಗೆ ಹಂಗೆ ನಮ್ದೇನೋ ಇವ್ರು ಯಾವ ಸಮಾಜದಿಂದ ದೂರ ಇಡ್ತಾರೆ. ನೀವು ಯಾವ ಸಮಾಜದವ್ರಪ್ಪ? ಗೌಡಗೆ ಬೈದ್ರೆ ನಿಮಗೆ ತ್ರಾಸ ಆಗತ್ತದ? ನೀವು ಯಾವ ಸಮಾಜದ ಕುಡಿಗಳು? ನೀವು ಯಾರ ಕುಡಿಗಳು? ನೀವು ನನ್ನ ಸಮಾಜದ ಒಂದು ಹಸುಗೂಸಿಗೆ, ಸಣ್ಣ ಕೂಸಿಗೆ ಸಹಿತ ಎಮ್ ಎಲ್ ಎ ಹೇಳಿದ್ರೆ ಅವ ನಿಮಗೇನು ತ್ರಾಸ ಆಗ್ಲತ್ತದ? ನಾನು ಎಮ್ ಎಲ್ ಎಗೆ ಬೈತೀನಿ. ಈಗ ನಾಳೆ ಎಮ್ ಎಲ್ ಎನ ವಿರುದ್ಧ ನಾವು 25,000 ಜನರಿಗೆ ಸೇರಿಸಿ ಹೋರಾಟ ಸ್ಟ್ರೈಕ್ ಮಾಡ್ಕೋತೇವೆ. ಹಳ್ಯಾಗ ಎಮ್ ಎಲ್ ಎದು ಪ್ರತಿಕೃತಿ ದಹನ ಮಾಡ್ತೀವಿ, ಅದಕ್ಕೆ ಚಪ್ಪಲ್ ಹಾರ ಹಾಕ್ತೇವೆ, ಅದಕ್ಕೆ ಚಪ್ಪಲ್ಲೇ ಹೊಡಿತೀವಿ. ಅದು ಹಕ್ಕದ ನಮಗೆ. ನಮ್ಮ ಹೋರಾಟದ ಕಿಚ್ಚದ. ನಾವು ನಿಮ್ಮಂಗೆ ರಣಹೇಡಿಗಳಲ್ಲ. ಮತ್ತು ನಾವು ನಮ್ಮ ಸಮಾಜಕ್ಕೆ ಏನೇ ಐತೆ ಅಂದ್ರೆ ನಮ್ಮ ಪ್ರಾಣ ಕೊಡ್ಲಿಕ್ಕೆ ತಯಾರಿದ್ದೀವಿ. ಸಮಾಜ ಅಷ್ಟೇ ಅಲ್ಲ, ಇಲ್ಲಿ ಪ್ರತಿಯೊಂದು ಸಮಾಜವೂ ಕೂಡ ನನಗೆ ಜಿತೇಂದ್ರ ಕಾಂಬ್ಳೆ ಒಬ್ಬ ಹೋರಾಟಗಾರನಾಗಿ ರೂಪಿಸಿದ್ದು ಇಂಡಿ ತಾಲೂಕು ಐತಿ. ನಾ ಬರೀ ಏನು ಹೊಲಿಗೆರೆಗೆ ಹೊಟ್ಟೆ ಹುಟ್ಟಿ ದೊಡ್ಡವಾಗಿಲ್ಲ, ಹುಟ್ಟೋದು ಹೊಲಿಗೆರೆ ಹುಟ್ಟೀನಿ. ಆದರೆ ಬೆಳೆದದ್ದು ಲಿಂಗಾಯತ ಸಮಾಜದಾಗ ಬೆಳೆದೀನಿ. ಇದೇ ಇಂಡಿ ಶಾಂತಮುಕ್ತನ ಗುಡಿಯಾಗ ಮುಕ್ಕೊಂಡು ಅಲ್ಲಿ ಅಭಿಷೇಕ್ ಕೊಡ್ದಾವಿದ್ದೀನಿ. ನನಗೆ ಕತೆ ಕಲಿಸ್ತೀರಿ ನೀವು? ನಾನು ರೌಡಿ ಸೀಟ್ರತ್ತ. ಅಲೋ ಹುಚ್ಚ, ರೌಡಿ ಸೀಟ್ರಿ ಎದಕ್ಕೆ ಮಾಡ್ರೆ? ನನ್ನ ಕೋಳಕರ್ ಸರ್ ಇಲ್ಲೇ ಅದಾರ. ಮಹಾದೇವ ಹರಿಜನ್ ಅನ್ನೋನಿಗೆ 2006 ತಾಂಬಾದಾಗ ಮರ್ಡ್ರ್ ಮಾಡಿ ತಂದು ಹಿರೇಬೇನೂರದಾಗ ಹೋಗಿದ್ರು. ಆದ್ರೆ DSP ಅಂದಿನ DSP ಏನು ಮಾಡ್ದ? ಅದನ್ನು ಆಕ್ಸಿಡೆಂಟ್ ಐತಿ ಅಂತೇಳಿ ತೋರಿಸ್ದ. ಅವನ ವಿರುದ್ಧ ಹೋರಾಟ ಮಾಡಿ ಅದನ್ನು ಆಕ್ಸಿಡೆಂಟ್ ಕೇಸ್ ಅಂತೇಳಿ ಮಾಡ್ಕೊಂತದನ್ನು ಕ್ಯಾನ್ಸಲ್ ಮಾಡಿಸಿ ಅದು ಕೊಲೆ ಕೇಸಾಗಿ ಪರಿವರ್ತನೆ ಮಾಡಿಸಿ ನಿಜವಾಗಿ ಕೊಲೆ ಮಾಡಿದವ್ರಿಗೆ ಜೈಲಿಗೆ ಕಳಿಸೋದಕ್ಕೆ ಹೋರಾಟ ಮಾಡೋದಕ್ಕೆ ನನಗೆ ರೌಡಿ ಶೀಟ್ ಮಾಡಿದ್ರು. ಅದು ನನ್ನ ಸಮಾಜಕ್ಕಾಗಿ ನಾನು ರೌಡಿ ಆಗೀನಿ. ಆದರೆ ಯಾರಿಗೆ ಅಂಜಿಸಿ ರೌಡಿ ಆಗಿಲ್ಲ. ನೀವು ಸಮಾಜ ಕತ್ತರಿಸಿ ರೌಡಿ ಕೆಲಸ ಮಾಡ್ಲತ್ತೀರಿ ನೀವು. ಮತ್ತವ್ರಿಗೆ ನಿಮ್ಮದು ಭಾಳದ ಪೂರ್ಣ ತೆಗೆಯೋದಲ್ಲ. ನೀವು ಏನು ಈಗ ಇಬ್ಬರು ಮಾತಾಡಿರಲ್ಲ, ಅವ ಅಕ್ಕಿ ಕಳ್ಳ ಬಂದ. ನಾವು ಆ ಅಕ್ಕಿ ಕಳ್ಳ ನನ್ನ ಬಗ್ಗೆ ಮಾತಾಡ್ತಾನೆ. ಇಂಥವ್ರಿಗೆಲ್ಲ ಮುಂದಿಟ್ಟು MLA ಎಷ್ಟು ರೊಕ್ಕ ಎತ್ತೇನ ಇವ್ರು? ಮತ್ತು ಇವರೆಲ್ಲ ಬ್ರೋಕರ್ಗಳು ಇರಲ್ಲ. ಆ ಕಡೆ ಈ ಕಡೆ ಇಸ್ಬಿಟ್ಟು ಕೊಡೋರು. ಇವ್ರು ಎಷ್ಟು ತೊಂದರೂ ಗೊತ್ತಿಲ್ಲ. ಆ ಹೊರತಿದಾಗ ನಾ ಆಗಲೇ ಬರೋ ಮುಂದೆ ನಮ್ಮ ಸ್ನೇಹಿತರು ಹೇಳಿದ್ರು, ತಳಕೇರಿ ಅಂತ ಹೇಳಿದಾರೆ. ಒಂದೊಂದು 3-4 ಜನ ನಿಂತಿದ್ರು. ಅಲ್ಲಿದ್ದು ಅಂಬೇಡ್ಕರ್ ಮೂರ್ತಿಗೆ 14 ಲಕ್ಷ ರೂಪಾಯಿ ಇದೇ ಶಾಸಕರು ಕೊಟ್ಟಿದ್ರಂತೆ. 14 ಲಕ್ಷ ಏನೋ 14 ಲಕ್ಷ. ಅದ್ರಾಗ 10 ಲಕ್ಷ ತಿಂದುಬಿಟ್ರಿ. ಮೂರ್ತಿ ಮುರಿದು ತಂದಿದ್ರು, ಹೊಳ್ಳಿ ಒಯ್ದಾರ. 4 ಲಕ್ಷ ಖರ್ಚು ಮಾಡಿದ್ರತ್ತ. 10 ಲಕ್ಷ ರೂಪಾಯಿ ಎಲ್ಲಿ ಹೋಯ್ತಪ್ಪ? ಅಂಥದ್ದೇನ್ರಿ ಮಾಡಿದ್ದೀನ ಪ್ರಶಾಂತ್ ಕಳೆ? ಅಲ್ಲ, ನಿಮ್ಮ ಭಾಳ ಕನ್ನಡ ನಿಮ್ಮದು ಬೇಡ. ನಿಮ್ಮಿಂದ ಇವ MLA ಹೇಳ್ತಿಂದ. ನೀವು MLAಗೆ ನನ್ನ ಸಮಾಜದ ಒಂದು ಕೂಸಿಗೆ ಸಾಯ್ತೀನಿ ಅಂದ್ರೆ ನಾ ಬಿಡಲಿ? ನನಗೆ ಬೇಕಾದ ಅಲ್ಲಿ ನಾ ಇಂಥ MLAಗಳು ಬಿಡಲ್ಲ. ಇವ ಏನು ತಿಳ್ಕೊಂಡಿರೋ ಖರೀದಿ ಮಾಡೋ ಲೆಕ್ಕಿಗೆ ಅಂತೇಳಿ ನಮ್ಮ ಕೂದಲ ಖರೀದಿ ಮಾಡ್ಲಿಕ್ಕಾಗಲ್ಲ ಇವನಿಗೆ. ನೀವು ಎಟ್ಟಿಗೆ 2 ನಂಬರ್ ಮಾಡಿ ಗಳಿಸ್ಯಾನಲ್ಲ, ಅಟ್ಟು ನಮ್ಮ ಪಿತ್ರಾದಿ ಆಸ್ತಿ ಅದು ನಮ್ಗೆ. ನೀವ ಏನು ನಮಗೆ ಖರೀದಿ ಮಾಡ್ತಾನೆ? ಸುಮ್ಮನೆ ಸುಳ್ಳು ಹೇಳೋದು. ಅದು 16 ಕ್ಯೂಸೆಕ್ ನೀರೇನು ಸರ್? ಒಟ್ಟು ಹಾಸಿದ್ರೆ ಪೂರ ನಮ್ಮ ಡಾಂಬರ್ ರೋಡ್ ಮೇಲೆ ನೋಟಿನ ಮೇಲೆ ತಿರುಗಾಡ್ತೇವೆ ನಾವು. 44,000 ಕೋಟಿ 1,000 ಕೋಟಿ ಬಾಯಾಗಿ ಅದಾವಲ್ಲ, ಎಲ್ಲೈತಿ? ಒಟ್ಟು ಹಾಸಿದ್ರೆ ಪೂರ ನಮ್ಮ ಮತಕ್ಷೇತ್ರ ತುಂಬೆಲ್ಲ. ಒಟ್ಟು ಈಗ ಮೊದಲೇ 2,000 ನೋಟ್ ಹಾಕಿದ್ರು ಪೂರ ನಮ್ಮ ಇದ್ರದ್ದು ಆತು ರೋಡ್ಗಳು ಡಾಂಬರ್. ಎದ್ರದ್ದು ನೋಟಿಲಿ ಎಲ್ಲೆದ್ರ ರೊಕ್ಕ ಎಲ್ಲ ಕಮಿಷನ್ ನೋಡ್ಕೊಂಡು ಕೂತೀವಿ. ಏನು ಯಾವ ಹೆಡ್ಡಿಗೆ ಜಮಾ ಆಯ್ತು ಅನ್ನೋದ್ರೆ ಬೇಕಲ್ಲ. DSS ಅಂತ ಹೇಳ್ತಿ? ನಾವು ಊಟದಾಗ ಹಿಡಿದು DSSದಾಗ ಇದ್ದೀನಲ್ಲ. ನನಗೂ ಈಗ 6ನೇ ತಾರೀಕಿಗೆ ನನಗೆ 50 ವರ್ಷ ಆತವ. ನಿಮ್ಮಿಬ್ಬರದು ಯಾವಾಗಾದ್ರೂ ಸಾಮಾಜಿಕ ಕಳಕಳಿಯಿಂದ ಹೋರಾಟ ಮಾಡಿರಿ ಎಲ್ಲರೇ? ಸುಮ್ಮನೆ ನಿಮ್ಮ ಬಗ್ಗೆ ನೀವೇ ಹೋರಾಟ ಮಾಡ್ಕೊಂಡ್ರಿ? ಇಲ್ಲ, ಕತ್ರಿ ಕೆಲಸನೇ ಮಾಡಿರಿ. ಇಂಥ ಕತ್ರಿ ಜನರಿಗೆ MLA ಇಟ್ಕೊಂಡು ಅವ ಕತ್ತರಿಸ್ಲತ್ತೇನ ಅದು ತಿಳಿಯಲಾಗ್ಯದ. ಇನ್ನು ಇಟ್ಟಾನ? ಎಲ್ಲ ಸಮಾಜದಾಗ ಒಬ್ಬೊಬ್ರಿಗೆ ಇಟ್ಟಾನು? ಏನು ಬರೀ ನಮ್ಮ ಸಮಾಜದಾಗ ಇಟ್ಟಾನು? ಯಾರೇ ದಲಿತರು ಇವನ ಬಗ್ಗೆ ವಿರೋಧ ಮಾಡಿದ್ರಪ್ಪ ಅಂತಂದ್ರೆ ದಲಿತರಿಗೆ ಹಚ್ಚೋದು, ಅಲ್ಪಸಂಖ್ಯಾತರು ಮಾಡಿದ್ರಂದ್ರೆ ಅಲ್ಪಸಂಖ್ಯಾತರಿಗೆ ಹಚ್ಚೋದು. ಹುಚ್ಚಿದ್ದೆವು ಯಾಕೆ? 3 ಎಲೆಕ್ಷನ್ದಾಗ ನಾವೇನು ವಿರೋಧ ಮಾಡಿವು? ಪಾಪ ನಮ್ಮ ಶಿವ ಹರಿಜನ್ ನಾವು ಎಲೆಕ್ಷನ್ ನಿಂತಿದ್ದವು MLA ವಿರುದ್ಧ.
ತೆಗಿಸಂದ್ರೆ ಬರೀ ಒಂದು ಫೋನ್ ಹೇಳಿ ನೀವು ರೊಕ್ಕ ನಾವು ಬೇಡ ಮರೆ ಅವ್ನಿಗೇನು ಕಮ್ಮಿ ರೊಕ್ಕ ತಗೋತಾನ ಎಮ್ ಎಲ್ ಕ್ಯಾಂಡಿಡೇಟ್ ₹1 ರೊಕ್ಕ ಎಲ್ಲರೂ ತೆಗಿಸಿ ನಮ್ಮ ಹುಡುಗರು ಎಷ್ಟು ಅದಾವೆ ಎಲ್ಲರಿಗೆ. ಹಾಂ ಇವರು ನಿಂತಿದ್ರು ಎಮ್ ಎಲ್ ಎಗೆ. ಹಾಂ ನಾ ಏನು ಕೊಡ್ಲಿತ್ತು ನಿಂತಿದ್ದ ಇವರು ಕೊಡ್ಲಿತ್ತು